ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ವೈ.ಎಂ.ಐ ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ, ವಿಜಯದ ಬದಲು ಸಾಧ್ಯನಾ? ಸೋಮಣ್ಣ ಆಗ್ತಾರ ರಾಜ್ಯಾಧ್ಯಕ್ಷ ಬಿ ಜೆ ಪಿದು? ದೊಡ್ಡ ಚರ್ಚೆ ಶುರು ಆಗ್ತಾಯಿದೆ. ಜೊತೆಗೆ ಯತ್ನಾಳ್ ಮರಳಿ ತೊಗೊಳ್ತಾರ ಬಿ ಜೆ ಪಿಗೆ? ಇವೆಲ್ಲ ಇವತ್ತಿನ ಪ್ರಶ್ನೆಗಳು. ಈಗಾಗಲೇ ಬಿ ಜೆ ಪಿಯಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ನಮ್ಮ ಯತ್ನಾಳಿಗೆ ಬಲಾವ್ ಮಾಡಿದ ಬರಪ್ಪ ನಮ್ಮ ಪಕ್ಷಕ್ಕೆ ಅಂದಾಗ ಇವು ಸವಾಲು ಹಾಕಿದ್ದಾರೆ ಅಥವಾ ಪ್ರಶ್ನೆಗಳು ಇಟ್ಟಿದ್ದಾರೆ ಅಂಥೇಳಿ ಸುದ್ದಿಗಳು. ಮೊದಲನೇದು ನನ್ನನ್ನೇ ಪ್ರೊಜೆಕ್ಟ್ ಮಾಡಬೇಕು ಮುಖ್ಯಮಂತ್ರಿ ಅಂತೇಳಿ, ಮುಂದಿನ ಮುಖ್ಯಮಂತ್ರಿ. ಎರಡನೇದು ವಿರೋಧ ಪಕ್ಷದ ನಾಯಕ ಅಥವಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು. ಮೂರನೇದು ವಿಜೇಂದ್ರ ಇಳಿಸ್ಬೇಕು. ಇವು ಪ್ರಮುಖ ಬೇಡಿಕೆಗಳು ಯತ್ನಾಳರದ್ದು. ಇದನ್ನು ಒಪ್ತದನ ಬಿ ಜೆ ಪಿ ಹೈಕಮಾಂಡ್? ಮೋದಿ ಮತ್ತು ಶಾರ್ ಅವ್ರಿಗೆ ಸವಾಲು ಹಾಕುವಂಥ ಪ್ರಶ್ನೆಗಳಿವೆ. ಈಗಾಗಲೇ ಅವ್ರ ಸಭಾ ಗೊತ್ತಿರುವಂಥ ಯಾರಾದರೂ ಇದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಆದರೂ ಯತ್ನಾಳರಿಗೆ ಒಂದು ಭರವಸೆ. ಯಾಕಪ್ಪ ಅಂತಂದ್ರೆ ಬಿ ಜೆ ಪಿಯಲ್ಲಿ ಭಾಳಷ್ಟು ಜನ ಅವ್ರ ಬೆಂಬಲಿಗಿದ್ದಾರೆ. ಕೆಲವು ಜನ ಅಂತೂ ನಿರಂತರವಾಗಿ ಅವ್ರ ಜೊತೆಗಿದ್ದಾರೆ. ಬರಲಿ ಪಕ್ಷಕ್ಕಂತೇಳಿ ಜೊತೆಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳುವಂಥವ್ರು ಹೈಕಮಾಂಡ್ಗೆ. ಅವ್ರು ಬಂದರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು, ಅವ್ರು ಬರಲೇಬೇಕು ಅನ್ನುವಂಥದ್ದು, ಅವ್ರನ್ನ ಅಧ್ಯಕ್ಷರು ಮಾಡಿರಿ ಅಥವಾ ಅವ್ರನ್ನ ಮುಂದಿನ ಸಿ ಎಮ್ ಅಂತ ಘೋಷಣೆ ಮಾಡಿದ್ರು. ಲಿಂಗಾಯತರಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಇನ್ನುಳಿದವರು ಹಿಂದುಳಿದವರು ಇದ್ದೀವಿ, ಬೇರೆ ಬೇರೆ ಇದ್ದೀವಿ, ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ. ಎಸ್ ನಾವೆಲ್ಲರೂ ಇದ್ದೀವಿ, ನಾವು ಅವ್ರನ್ನ ಸಪೋರ್ಟ್ ಮಾಡ್ತೀವಿ. ಯತ್ನಾಳರು ಇವ್ರು ತೆಗೀರಿ. ಯಾಕಂದರೆ ಒಂದೇದು ಸಣ್ಣ ವಯಸ್ಸಿನವರು, ಎರಡನೇದು ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿ, ಮತ್ತು ಮೂರನೇದು ಈಗ ಅವರು ಪಟ್ಟಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇವ್ರು ಇಳಿಸ್ಬೇಕು, ಒಟ್ಟು ಇಳಿಸ್ಬೇಕು. ಸಾಧ್ಯನಾ ಇದು ಹೈಕಮಾಂಡ್ಗೆ? ಸಾಧ್ಯನಾ ಅನ್ನುವಂಥ ಪ್ರಶ್ನೆಗೆ ಭಾಳ ದೊಡ್ಡ ಉತ್ತರ ಅದ. ಯಾಕಂತಂದ್ರೆ ಭಾಳ ಕಷ್ಟ ಅದು. ಬಿ ಜೆ ಪಿ ಕರ್ನಾಟಕದಲ್ಲಿ ನಿಲ್ಲೋದಕ್ಕೆ ಕಾರಣ ಯಡಿಯೂರಪ್ಪನವರು ಎರಡು ಮಾತಿಲ್ಲ. ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿದೆ. ಅವ್ರನ್ನ ಮುಟ್ಟೋದು ಅಂದರೆ ಬೆಂಕಿ ಮುಟ್ಟಿದಂಗೆ ಅಂತೇಳಿ ಹೈಕಮಾಂಡಿಗೆ ಅನಿಸದ ಚೊರ್ರ ಅಂದದ. ಮತ್ತು ಇನ್ನೂ ಒಂದು ಕನ್ಫರ್ಮೇಷನ್ ಅವ್ರಿಗೆ ಅದ. ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಇನ್ನೂ ಕಡಿಮೆ ಆಗುವಂಥ ಸಂದರ್ಭದಲ್ಲೇ 19 ಸೀಟ್ಗೆ ಇಳಿಸಿದ್ದು ಸಾಲದ ಅಂತ ಅಲ್ಲ. ನಾವು 25 ಇರಲಿ ಎಷ್ಟು ಇರಲಿ 19 ಉಳಿದು ಹೆಚ್ಚಿಂದ ಅನ್ನುವಂಥ ಮಾತು. ಕಾರಣ ಅಂದ್ರೆ ಅಷ್ಟರೊಳಗೆ ಯಡಿಯೂರಪ್ಪನವರು ತಂದಿದ್ದು ಅಂತೇಳಿ ಒಂದು ಪ್ರಬಲವಾದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ವಿಜೇಂದ್ರ ಅವರನ್ನು ಮುಟ್ಟುವುದು ಅಂತಂದ್ರೆ ಯಡಿಯೂರಪ್ಪನ ಮುಟ್ಟಿದಂಗೆ. ಮತ್ತು ದಕ್ಷಿಣ ಭಾರತದಲ್ಲಿ ಏನಾದರೂ ಬಿ ಜೆ ಪಿ ಎಂಟ್ರಿ ಹೊಡೆದ್ರೆ ಯಡಿಯೂರಪ್ಪನ ಕಾರಣದಿಂದ ಅದು ಹೇಗೂ ಎಂಟ್ರಿ ಹೊಡೀರಿ, ಕಮಲ ಆಪರೇಷನ್ ಮಾಡಲಿ ಮತ್ತೆಲ್ಲೋ ಮಾಡಲಿ, ಸುಳ್ಳೇನಲ್ಲ. ಹೀಗಾಗಿ ಅವರು ಮುಟ್ಟೋದಕ್ಕೆ ಬಿ ಜೆ ಪಿ ಹೈಕಮಾಂಡಿಗೆ ಭಯ. ಸೋಮಣ್ಣ ಹೆಸರು ಕೇಳಿ ಬರ್ತಾ ಇದೆ. ಯತ್ನಾಳನ್ನು ತೆಗೆದುಕೊಳ್ಬೇಕು ಪಾರ್ಟಿಗೆ, ಭಾಳ ಕಷ್ಟದ ಕೆಲಸ. ಈಗಾಗಲೇ ಪಾರ್ಟಿ ತೆಗೆದು ಹಾಕಿದ ಅವರನ್ನು. ಇವತ್ತು ಪ್ರಬಲವಾಗಿ ಮಾತಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು. ಇವತ್ತು ನಾವು ಧ್ವನಿಯನ್ನು ಏಕಾಂಗಿಯಾಗಿ ಹೋರಾಟ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಯತ್ನಾಳನ್ನು ಸಡನ್ನ ಆಗಿ ಮಾತಾಡುವಂಥದ್ದು, ಇನ್ನೊಬ್ರಿಗೆ ಹರ್ಟ್ ಆಗ್ತದೆ ಇಲ್ಲೋ ಅನ್ನೋದು ವಿಚಾರ ಮಾಡೋದು ಮಾತಾಡುವಂಥದ್ದು ಒಂದು ಸ್ವಭಾವ ಇದ್ದರೂ ಸಹ ಅದು ಇವತ್ತು ಜನ ಲೈಕ್ ಮಾಡ್ತಾ ಇದ್ದಾರೆ. ಭಾಳ ಜನ ಹೌದಪ್ಪ ಅದಿಟ್ಟಿರಬೇಕು, ಒಳಗೊಂದು ಹೊರಗೊಂದು ಇರಬಾರ್ದು, ಚೆಂದಾಗಿ ಮಾತಾಡಿ ಮೋಸ ಮಾಡೋದು ಬೇಡ, ಇವ್ರು ಹೆಂಗಾದ್ರೆ ಇರಲಿ ಹಿಂಗೆ ಇರಲಿ ಅನ್ನೋ ಮನೋವೃತ್ತಿ ಇದ್ದಂಥ ಜನ ಇದ್ದಾರೆ. ಮತ್ತು ಮೇಲಾಗಿ ಹಿಂದುತ್ವವನ್ನು ಸರಿಯಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಹಿಂದುತ್ವ ವಿಚಾರಧಾರೆ ಜನ ಸಮೀಪ ಅದಾರಪ್ಪ ಇವರು ಅನ್ನುವಂಥ ವಾತಾವರಣ ಇವತ್ತು ಬಿಲ್ಡಪ್ ಆಗಲಿಕ್ಕೆ ಅಂತಂದರೆ, ಜೊತೆಗೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರೊಬ್ಬರೇ ಏನೋ ಹೊಡೆದ್ರೆ ಧ್ವನಿ ಇಲ್ಲ ವಾದ ಮಾಡ್ತಾ ಇದ್ದಾರೆ. ನಾವು ವಿಜೇಂದ್ರಗಿಂತಲೂ ಏನೂ ಕಡಿಮೆ ಇಲ್ಲ, ಯಡಿಯೂರಪ್ಪನವ್ರಿಗಿಂತಲೂ ಏನೂ ಕಡಿಮೆ ಇಲ್ಲ ಅಂತೇಳಿ ಪ್ರತಿಯೊಬ್ಬರ ಹಗರಣಗಳನ್ನು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ನೇಚರ್ ನೋಡಿದಾಗ ಸಹಜವಾಗಿ ಎಲ್ಲ ವಿಮರ್ಶೆಗಾದ್ರು ಹೌದಪ್ಪ ಯತ್ನಾಳ್ ಯೋಗ್ಯ ಇದ್ದಾರೆ ಅಂತಾರೆ. ವಿ ಸೋಮಣ್ಣ ಹೌದು ಅವ್ರು ಲಿಂಗಾಯತ ಹೇಳೋರು. ಆದರೆ ಇವತ್ತು ಅಷ್ಟು ಧ್ವನಿ ಬಿ ಜೆ ಪಿಯಲ್ಲಿ ಅವ್ರು ಕೇಂದ್ರದ ಮಿನಿಸ್ಟರ್ ಮಾಡಿದ್ರು ಸಹಿತ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಸಹಿತ ಗಮನಿಸಬೇಕಾಗಿದೆ. ಮತ್ತು ಅದು ದಕ್ಷಿಣ ಕರ್ನಾಟಕ ಸೀಮಿತಿದ್ದಾರೆ ವಿ ಸೋಮಣ್ಣ ಅವರು ಅಂತ. ಲಿಂಗಾಯತ ಹೆಚ್ಚಿರೋದು ಉತ್ತರ ಕರ್ನಾಟಕದಲ್ಲೇ. ಅದಕ್ಕೆ ಯತ್ನಾಳ್ ಹೆಚ್ಚಿನ ಅವಕಾಶ ಸಿಗಬೇಕು. ಅದು ಕೊಟ್ಟರೆ ನಮಗೆ ಅನುಕೂಲ ಏನು ಅನ್ನುವಂಥ ಚಿಂತೆ ಇವತ್ತಿಗೂ ಬಿ ಜೆ ಪಿ ಹೈಕಮಾಂಡ್ದಲ್ಲಿದೆ. ಬಿ ಜೆ ಪಿ ಹೈಕಮಾಂಡ್ ಈಗಾಗಲೇ ಯಾಕೆ ಭಯ ಪಡ್ತದಪ್ಪ ಅಂತಂದ್ರೆ, ಈ ಹಿಂದೆ ನೀವು KJP ಕಟ್ಟಿದ್ರು ಕರ್ನಾಟಕ ಜನತಾ ಪಕ್ಷ ಅಂತೇಳಿ ನಿಮಗೆ ಗೊತ್ತದ. ಅದರಿಂದ ಪೆಟ್ಟು ಯಾರಿಗೆ ಹೆಚ್ಚು ಬಿತ್ತು ಅಂದರೆ
ಬಿ ಜೆ ಪಿಗೆ ಬಿದ್ದಿದ್ದು ಇತಿಹಾಸ ಮರಿಲಾರದ ಘಟನೆ. ಕೆ ಜೆ ಪಿ ಅಧಿಕಾರ ಬರಲಿಲ್ಲ, ಆದರೆ ಬಿ ಜೆ ಪಿಯನ್ನು ಪೂರ್ತಿ ತಳಮಟ್ಟಕ್ಕೆ ತಂದು ನಿಲ್ಲಿಸಿದ್ದ ಅವರು ಅನ್ನೋದು ಸತ್ಯದ. ನಂತರದಲ್ಲಿ ಯಡಿಯೂರಪ್ಪ ಬಂದ ಮೇಲೆ ಮತ್ತೆ ಇಂಪ್ರೂವ್ ಆಯಿತು, ಆ ಮತ್ತೆ ಬೇರೆ. ಹೀಗಾಗಿ ಅವ್ರನ್ನ ಮುಟ್ಟೋದಪ್ಪ ಅಂತಂದ್ರೆ, ವಿಜೇಂದ್ರ ಅವ್ರು ಮುಟ್ಟುವಂಥದ್ದು ನಮ್ಮ ಪಕ್ಷ ಮುಂದಿನ ಸಲ ಬರೋದಿಲ್ಲಪ್ಪ ಅನ್ನುವಂಥ ಒಂದು ದೊಡ್ಡ ಭಯ ಬಿ ಜೆ ಪಿ ಹೈಕಮಾಂಡದಲ್ಲಿ ಇದೆ. ಆದರೂ ಶಾ ಅವರು ಏನೋ ಚಿಂತನೆ ಮಾಡ್ತಿದ್ದಾರೆ, ಯಾಕೆ ನಾವು ವಿಜೇಂದ್ರ ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತೇಳಿ. ಆ ದಿಶೆಯಲ್ಲಿ ಇವತ್ತು ಅಥವಾ ನಾಳೆ 2 ದಿನಗಳಲ್ಲಿ ಒಂದು ಪರ್ಫೆಕ್ಟ್ ಡಿಸಿಷನ್ ಬರುವಂಥ ಅನಿವಾರ್ಯತೆ ಅದ. ವಿಜೇಂದ್ರವನ್ನು ಮುಂದುವರಿಸಬೇಕು ಅಥವಾ ಅದ್ರ ಬದಲಾಗಿ ಮತ್ತಿನ್ನಾರು ಅನ್ನೋದಕ್ಕೆ ದೊಡ್ಡ ಉತ್ತರ ಇಲ್ಲ. ಯತ್ನಾಳರು ಸೋಮಣ್ಣ ಇಬ್ಬರು ಬರ್ತಾರೆ. ಅವರಿಬ್ಬರು ಎಷ್ಟರ ಮಟ್ಟಿಗೆ ಪಾರ್ಟಿಯನ್ನು ಗೆಲ್ಲಿಸಬಲ್ಲರು ಅನ್ನಿಸಿದ ಅಷ್ಟೇ ಮುಖ್ಯದ. ಇಲ್ಲಿ ಗೆಲ್ಲೋದು ಮುಖ್ಯದ ರೀ. ಈಗಂತೂ ಒಂದು ನಿರ್ಧಾರಕ್ಕೆ ಬಂದದ್ದು ಬಿ ಜೆ ಪಿ. ಯಾಕಂದರೆ ಹಿಂದುಳಿದ ಜನ SC ST ಜನರದ ವಿಶೇಷವಾಗಿ ಒಲವ ಸಿದ್ದರಾಮಯ್ಯ ಕಡೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಇವತ್ತು ನಾವೆಲ್ಲೋ ಕಟ್ಟಿ ಹಾಕಬೇಕಾಗಿದ್ರೆ ಲಿಂಗಾಯತ ಜೊತೆಗೆ ಒಕ್ಕಲಿಗೆ ಸಮುದಾಯ ಕೂಡಿಸ್ಕೋಬೇಕಾಗಿದೆ. ಅದಕ್ಕಾಗಿ ಪ್ರಯತ್ನ ಜೋರು ನಡೆದ. ಎರಡೂ ಕಂಬೈನ್ ಮಾಡಿದ್ರೆ ನಾವು ಗೆಲ್ಲಬಹುದು ಮುಂದಿನ ಚುನಾವಣೆ ಅಂತೇಳಿ. ಸೋಮಣ್ಣವ್ರನ್ನ ಮಾಡಿದರೆ ದಕ್ಷಿಣ ಕರ್ನಾಟಕ ಇಷ್ಟ ಪರಿಸ್ಥಿತಿಗಳು, ಉತ್ತರ ಕರ್ನಾಟಕ ಸೋಮಣ್ಣ ಪರಿಸ್ಥಿತಿ ಇಲ್ಲ. ಹೀಗಾಗಿ ಅದ್ರ ಬದಲಾಗಿ ಯತ್ನಾಳಲ್ಲಿ ಬಾಯಿ ಸೇರಿದ ಮತ್ತು ಇನ್ನಷ್ಟು ಏನಪ್ಪ ಗೊಂದಲ ಹಿಡಿಸುವಂಥದ್ದು ಇರ್ಬೋದು ಬುದ್ಧಿವಂತರು ಇದ್ದಾರೆ ಇಲ್ಲ ಅಂತಲ್ಲ. ಆದರೆ ಅತಿ ಕಠೋರ ಹಿಂದುತ್ವವಾದನು ಸರಿ ಅನಿಸ್ಲಿಕ್ಕಿಲ್ಲ ಕರ್ನಾಟಕದಲ್ಲಿ ಅನ್ನೋದು ಒಂದು ಚಿಂತನೆ. ಜೊತೆಗೆ ಇದೆಲ್ಲಕ್ಕಿಂತ ಚಿಂತನೆ ದೊಡ್ಡದೇನಪ್ಪ ಅಂದರೆ ಯಡಿಯೂರಪ್ಪನವ್ರು ಸುಮ್ಮನೆ ಇರ್ತಾರಾ, ತಮ್ಮ ಮಗನ ತೆಗೆದು ಹಾಕಿದರೆ ಸುಮ್ಮನೆ ಇರ್ತಾರೇನೋ ಅನ್ನುವಂಥ ದೊಡ್ಡ ಪ್ರಶ್ನೆ ಈ ಬಿ ಜೆ ಪಿ ಮುಂದದ. ಮತ್ತು ಸುಮ್ಮನೆ ಇರೋದು ಅಷ್ಟು ಸುಲಭದ ವ್ಯಕ್ತಿ ಅಲ್ಲ ನಮ್ಮ ಇವರು ಯಡಿಯೂರಪ್ಪನವರು. ಹೀಗಾಗಿ ಇನ್ನಷ್ಟು ಪಕ್ಷಕ್ಕೆ ಸಂಕಷ್ಟ ಬರುವಂಥ ಪರಿಸ್ಥಿತಿ, ಇನ್ನಷ್ಟು ಸೋಲು ಪರಿಸ್ಥಿತಿ ಉದ್ಭವ ಆಗ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ವಿಜೇಂದ್ರವ್ರನ್ನ ಮುಟ್ತಾರ ಇವರು, ನಮ್ಮ ಬಿ ಜೆ ಪಿ ಹೈಕಮಾಂಡ್ ಕಿತ್ತಾಗ್ತದನ. ಉತ್ತರ ಪ್ರದೇಶದ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಉತ್ತರ ಪ್ರದೇಶದ್ದು. ಈ ನೆಪದಲ್ಲಿ ಕರ್ನಾಟಕದ್ದು ಆಗಬೇಕಾಗಿದೆ. ಮತ್ತು ಕರ್ನಾಟಕದ ಮೇಲೆ ಕಣ್ಣದ ಯಾವ ರೀತಿಯಾಗಿ ಇದು ಕ್ಯಾಚ್ ಮಾಡಬೇಕು ಅಂತೇಳಿ ಬಿ ಜೆ ಪಿ ಹೈಕಮಾಂಡ್ ಒಂದು ದೊಡ್ಡ ಪಜಲ್ ಆದಂಗಾಗಿದೆ. ಡಿ ಕೆ ಶಿ ಅವ್ರು ಬರ್ಬೋದಾ ಅಂತಂದ್ರೆ ಲಾಸ್ಟ್ ಮೆಂಬರ್ ಇಲ್ಲ ಅಂತ ಅನ್ನಿಸ್ತದ. ಸಿದ್ದರಾಮಯ್ಯ ಒಡೆದು ಬರ್ಬೋದಾ, ಹೇಗಾದರೂ ಅವ್ರನ್ನ ಒಡೆದ ಕಾಂಗ್ರೆಸ್ನ ಇಲ್ಲ ಮಾಡಿ ನಲ್ಲಿ ಬಿ ಜೆ ಪಿ ಸರ್ಕಾರ ರಚಿಸ್ಬೇಕಾ ಅಂದ್ರೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಆದರೆ ಅಲ್ಲಿ ಒಡಗಿದ್ದ ಮಾತ್ರ ಗ್ಯಾರಂಟಿ ಕಾಣ್ತಾ ಇದೆ. ಯಾರನ್ನು ನೋಡ್ಕೋಬೇಕು, ವೀಕ್ ಯಾರು, ಅದು ಪ್ರಯತ್ನ ನಡೆದದು. ಒಟ್ಟಾರೆಯಾಗಿ ಈ ಒಂದು ಮುಂದಿನ 7 ದಿನಗಳು ಬಹಳ ಪ್ರಮುಖ ದಿನಗಳು ಬಿ ಜೆ ಪಿ ಪಾಲಿಗೆ. ಡಿ ಕೆ ಶಿ ಅವ್ರು ಹೋಗ್ಬೋದಾ ಅನ್ನುವಂಥ ಪ್ರಶ್ನೆ ಅದ, ಅಷ್ಟು ಸುಲಭದ ಮಾತಿಲ್ಲ. ಮೂಲತಃ ಕಾಂಗ್ರೆಸ್ಸಿಗರು. ಸಿದ್ದರಾಮಯ್ಯನವ್ರು ಏನು ಒಡೆದು ಹೋಗ್ಬೋದಾ, ಮುಖ್ಯಮಂತ್ರಿ ಪದವಿ ಹೋದ್ರೆ ಅದು ಅಷ್ಟೇ ಕಷ್ಟ. ಯಾಕಂದ್ರೆ ಸಾಕಷ್ಟು ಉಪಕೃತರಾಗಿದ್ದಾರೆ ಕಾಂಗ್ರೆಸ್ನಿಂದ, ಬಿಟ್ಟು ಹೋಗೋದು ಕಷ್ಟ. ಅವ್ರ ಜೊತೆಗಾರ ಹೋಗ್ಬೋದಾ ಅದು ಹೇಳೋದು ಕಷ್ಟ. ಸಿದ್ದರಾಮಯ್ಯ ಬಿಟ್ಟು ಹೋಗುವಂಥ ಸ್ಥಿತಿಯಾಗ ಅವರೂ ಇಲ್ಲ. ಹೀಗಾಗಿ ಬಿ ಜೆ ಪಿಗೆ ಯಾವ್ದು ನಿರ್ಧಾರ ತೊಗೊಳ್ಬೇಕು. ಈಗಾಗಲೇ ಯಡಿಯೂರಪ್ಪನವರಾಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ಜೊತೆಗೆ ಆಡಳಿತ ಮಾಡಿದ್ದು ನಾವು ಹಿಂದೆ ನೋಡಿದ್ದೀವಿ. ನಾವು ಅದು ಒಡೆದು ಮಾಡಿ ಏನೇನೋ ಮಾಡಿ ಅದಕ್ಕೆ ಇವತ್ತು ಒಡೆದು ಬಂತಪ್ಪ ಅಂತಂದರೆ ಯಡಿಯೂರಪ್ಪನವರು ಅಥವಾ ಅವ್ರ ಮಗನನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿ ಬರಲಿ, ಸಿದ್ದರಾಮಯ್ಯ ಬರಲಿ ಮುಖ್ಯಮಂತ್ರಿ, ಈ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಅದು ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಯಡಿಯೂರಪ್ಪರ ಮಗನನ್ನು ವಿಜೇಂದ್ರರು ಕಿತ್ತಾಗ ಇನ್ನೊಬ್ಬರನ್ನ ಅಧ್ಯಕ್ಷ ಮುಟ್ಟೋದು ಅಷ್ಟು ಸ್ವಲ್ಪದ ಮಾತಲ್ಲ ಅನ್ನೋ ಸ್ಪಷ್ಟ ಆಗ್ತದೆ. ವಿ ಸೋಮಣ್ಣ ಉತ್ತರ ಕರ್ನಾಟಕಕ್ಕೆ ಪರಿಚಿತರಲ್ಲ, ಏನಾದರೂ ದಕ್ಷಿಣ ಕರ್ನಾಟಕದಲ್ಲಿ, ಅದು ಬೆಂಗಳೂರು ಸುತ್ತಮುತ್ತಲು. ಹೀಗಾಗಿ ಒಂದು ರೀತಿ ಏನಾಗಿದೆಪ್ಪ ಅಂತಂದ್ರೆ ಗಂಭೀರವಾದಂತಹ ಸಮಸ್ಯೆ ಬಿ ಜೆ ಪಿ ಬಿದ್ದಿದೆ. ಅವ್ರನ್ನ ಇಟ್ಕೋಬೇಕು, ವಿಜೇಂದ್ರ ಅವ್ರನ್ನ ಕಿತ್ತಾಕಬೇಕು. ಅದು ಯತ್ನಾಳ್ ಮಾಡಿದರೆ ಹೇಗಪ್ಪ ಅನ್ನುವಂಥ ಮಾತು. ಆದರೆ ಯತ್ನಾಳ್ ಒಂದು ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಬಾಯಿಗೆ ಏನು ಅನ್ನಿಸ್ತದೆ ಮಾತಾಡಿ ಬಿಡುವಂಥದ್ದು. ಬುದ್ಧಿವಂತರು ಇದ್ದಾರೆ, ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು, ಸರಿ. ಆದರೆ ಒಂದು ದೊಡ್ಡ ದೋಷ ಅದು ಹೇಳ್ತಾರೆ ಈಗಾಗಲೇ. ಅದಕ್ಕಾಗಿ ಬಿ ಜೆ ಪಿ ಹೊರಗೆ ಹಾಕಿದ್ದವರನ್ನು ಅನ್ನೋದು ಅಷ್ಟು ಸತ್ಯದ. ಅತಿ ಹಿಂದುತ್ವದ ನೆಲೆಗಟ್ಟಲ್ಲಿ ಅತಿಯಾಗಿ ಏನೋ ಮಾತಾಡಿ ಏನೋ ಪ್ರಾಬ್ಲಮ್ ಮಾಡಬಾರ್ದು ನಾಳೆ ಅನ್ನುವಂಥ ಭಯನೂ ಅದ. ಒಟ್ಟಾರೆಯಾಗಿ ವಿಜೇಂದ್ರ ಶೇಪ್ ಅಂತ ಒಂದಿಷ್ಟು ಏನು ಅನಿಸ್ಲಿಕ್ಕತ್ತದ. ಅವರ ಮುಂದಿನ ಮತ್ತೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬಹುದು ಅನ್ನುವಂಥದ್ದು ಮಾತು ಕೇಳಿ ಬರ್ತಾಯಿದೆ. ಆದರೆ ನೋಡಬೇಕು ಹೇಗದ. ಯಾಕಂದ್ರೆ ಹೈಕಮಾಂಡ್ಗೆ ಈಗ ಯಡಿಯೂರಪ್ಪ ಒಂದೇಳೆ ಯಡಿಯೂರಪ್ಪನ ಎದುರು ಹಾಕ್ಕೊಂಡು ನಾವು ಸರ್ವೆ ಆಗ್ತೀವಿ ಅನ್ನೋದು ಒಂದು ಮೊದಲನೇ ಉತ್ತರ ಬೇಕಾಗಿದೆ. ಎರಡನೇದಾಗಿ ಸಿದ್ದರಾಮಯ್ಯ ಮತ್ತು
ಡಿ ಕೆ ಶಿಂದ ಬರಿಷ್ಠ ನಾಯಕರ ಮುಂದೆ ವಿಜೇಂದ್ರ ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗ್ತಾರ, ಅವ್ರ ಬಲ ಅದ ಏನು ಅನ್ನೋದು ಒಂದು ಪ್ರಶ್ನೆಗಳಿದ್ದಾವೆ. ಯಾಕೆ ಈಗಾಗಲೇ ಸಾಕಷ್ಟು ಕರ್ಮಕಾಂಡಗಳಾದರೂ ಸಹಿತ ಅವ್ರನ್ನ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಾಗಿಲ್ಲ. ಅವ್ರನ್ನ ಎಲ್ಲ ರೀತಿಯಿಂದ ಇವತ್ತು ಕಾಂಗ್ರೆಸ್ನ ಹಿಡಿಬೋದಾಗಿತ್ತು. ಯಾವ ರೀತಿ ಪ್ರಬಲವಾಗಿ ವಾದ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಹೀಗಾಗಿ ವಿಜೇಂದ್ರ ಸಿದ್ದರಾಮಯ್ಯರ ಸಮಸಮ, ಡಿ ಕೆ ಶಿ ಅವರು ಸಮಸಮ ನಿಲ್ಲುವಂಥ ವಿರೋಧಿಸುವಂಥ ವ್ಯಕ್ತಿನ ಅನ್ನುವಂಥ ಒಂದು. ಎರಡನೇದ್ದು, ಈಗಾಗಲೇ ನಮ್ಮ ಯತ್ನಾಳರು ಆರೋಪ ಮಾಡೇ ಮಾಡ್ತಾರೆ, ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಷಿಯನ್ಸ್ ಅಂಥೇಳಿ. ಇದು ಸಹಿತ ಇವರು ವೈರಿ ಆಗ್ಬೋದಾ ನಮ್ಮ ವಿಜೇಂದ್ರ ಅವರಿಗೆ. ಒಟ್ಟಿನಲ್ಲಿ ವಿಜೇಂದ್ರಿಗೆ ಹೆಂಗಾಗಿದಾರಪ್ಪ ಅಂದ್ರೆ BJP ಪಾಲಿಗೆ ಬಿಸಿ ತುಪ್ಪ, ನುಂಗಿನೂ ಒಳಗೆ ಸುಡ್ತದೆ, ಉಗುಳ ತುಪ್ಪ ಬಿದ್ದು ಹೋಗ್ಬಿಡ್ತದೆ. ಸಂಕಷ್ಟ ಸ್ಥಿತಿಯಲ್ಲಿ ಹೈಕಮಾಂಡ್ ಶಾ ಮತ್ತು ಮೋದಿ ಏನು ನಿಂತಿರಿ, ಇದು ಸರಿ ನಿಂತಿರೋ ತಪ್ಪು ಅಂತಿರೋ, ಸರಿ ತಪ್ಪು ಅಂತ ತಪ್ಪಲ್ಲ, ಏನಾದರೂ ಅಂತ ಇರಿ ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. H16 ನ್ಯೂಸ್ ಅರ್ಥ ಸತ್ಯ ಕೈಗಳಲ್ಲಿ ವಂದನೆಗಳು.